ಶ್ರೀ ಸಾಯಿರಾಮ್ ಇಂಜಿನಿಯರಿಂಗ್ ಕಾಲೇಜಿಗೆ ಭೇಟಿ ನೀಡಿದ ಪೆನ್ನಾಂಗ್ನ ಉಪಮುಖ್ಯಮಂತ್ರಿ ಜಗದೀಪ್ ಸಿಂಗ್ ಡಿಯೋ ನೇತೃತ್ವದ ನಿಯೋಗ ಮಾನವ ಪ್ರತಿಭೆಗಳ ಅಭಿವೃದ್ಧಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪರಸ್ಪರ ಒಪ್ಪಂದ. ಪೆನ್ನಾಂಗ್ನ ಉಪಮುಖ್ಯಮಂತ್ರಿ ಜಗದೀಪ್ ಸಿಂಗ್ ಡಿಯೋ ರಾಜ್ಯ ಸರ್ಕಾರದೊಂದಿಗೆ ಮಾನವ ಪ್ರತಿಭೆಗಳ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ತೀರ್ಮಾನಿಸಿದ್ದು, ಈ ಸಂಬಂಧ ಶೀಘ್ರದಲ್ಲೇ ಒಪ್ಪಂದ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಮಲೇಷ್ಯಾದ ದ್ವೀಪ ರಾಜ್ಯ ಪೆನ್ನಾಂಗ್ನ ಉಪಮುಖ್ಯಮಂತ್ರಿ ಜಗದೀಪ್ ಸಿಂಗ್ ಡಿಯೋ ಹೇಳಿದ್ದಾರೆ. ಪೆನ್ನಾಂಗ್ನ ಉನ್ನತ ಮಟ್ಟದ ನಿಯೋಗ ಆನೇಕಲ್ನಲ್ಲಿರುವ ಶ್ರೀ ಸಾಯಿರಾಮ್ ಇಂಜಿನಿಯರಿಂಗ್ ಕಾಲೇಜಿಗೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯ ನಾವೀನ್ಯತೆಯನ್ನು ಪರಿಶೀಲಿಸಿದ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಫಲಪ್ರದ ಮಾತುಕತೆ ನಡೆಸಿದ್ದೇವೆ. ರಾಜ್ಯ ಸರ್ಕಾರ ಎಂಯುಒಯುಗೆ ಸಹಿ ಹಾಕಲು ಸಮ್ಮತಿಸಿದೆ. ಸಾಯಿರಾಮ್ನಂತಹ ಕಾಲೇಜುಗಳು ಇಂತಹ ವಿಷಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾತ್ರ ನಿರ್ವಹಿಸಲಿವೆ. ಸಾಯಿರಾಮ್ ಕಾಲೇಜಿನ ಸೌಲಭ್ಯಗಳನ್ನು ವೀಕ್ಷಿಸಿ ಉತ್ಸುಕನಾಗಿದ್ದೇವೆ. ಮಾನವ ಪ್ರತಿಭೆ ಅಭಿವೃದ್ಧಿ ವಲಯ ಅತ್ಯಂತ ಅಗತ್ಯವಾಗಿದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಜಕ್ಕೂ ಪ್ರಮುಖವಾದದ್ದು. ಭವಿಷ್ಯದ ಪೀಳಿಗೆ ದೃಷ್ಟಿಯಿಂದ ನಾವು ಹೈಟೆಕ್ ಅಷ್ಟೇ ಅಲ್ಲದೆ ಡೀಪ್ ಟೆಕ್ ಆಗಿ ಕೂಡ ಕೆಲಸ ಮಾಡಬೇಕು. ಹಾಗಾಗಿ ಆಳವಾದ ಕಲೆಗೆ ಒತ್ತು ನೀಡುತ್ತಿದ್ದೇವೆ ಎಂದರು. ತಿಂಗಳ ಹಿಂದೆ ನನ್ನನ್ನು ಸಾಯಿರಾಮ್ ಕಾಲೇಜಿನ ಆಡಳಿತ ಮಂಡಳಿಯವರು ಪೆನ್ನಾಂಗ್ ಭೇಟಿ ಮಾಡಿದ್ದರು. ನಾವು ಇಂತಹ ಕ್ಯಾಂಪಸ್ನಲ್ಲಿ ಸಾಕಷ್ಟು ಕಲಿಯುತ್ತೇವೆ. ವಿದ್ಯಾರ್ಥಿಗಳ ವಿನಿಮಯದ ಜೊತೆಗೆ ತಂತ್ರಜ್ಞಾನ ವಿನಿಮಯವೂ ಆಗಬೇಕಾಗಿದೆ. ಆದರೆ ಇವತ್ತಿನ ತಂತ್ರಜ್ಞಾನ, ಇವತ್ತಿನ ವಿಜ್ಞಾನ ನಾಳೆಗೆ ಬದಲಾಗುತ್ತದೆ. ತಂತ್ರಜ್ಞಾನ ಪರಿಣಿತಿಯನ್ನು ಬಯಸುತ್ತದೆ. ಕೈಗಾರಿಕೆಗಳಿಗೆ ತಂತ್ರಜ್ಞಾನ ಪರಿಣಿತರು ಅಗತ್ಯವಾಗಿದ್ದಾರೆ. ಇಡೀ ಜಗತ್ತು ಸಹಭಾಗಿತ್ವವನ್ನು ಎದುರು ನೋಡುತ್ತಿದೆ. ಪೆನ್ನಾಂಗ್ನಲ್ಲಿ 500ಕ್ಕೂ ಬಹುರಾಷ್ಟ್ರೀಯ ಕಂಪನಿಗಳಿದ್ದು 7,000ಕ್ಕೂ ಅಧಿಕ ಎಂಎಸ್ಎಂಇಗಳಿವೆ. ಭಾರತದ ಯುವ ಸಮೂಹ ಆಕರ್ಷಕವಾಗಿದ್ದು, ಇದೀಗ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರವನ್ನು ಕೇಂದ್ರೀಕರಿಸಿದ್ದೇವೆ. ನಾವೀನ್ಯತೆಯಲ್ಲಿ ಭಾರತದೊಂದಿಗೆ ಬಾಂಧವ್ಯ ಹೊಂದಿದ್ದು, 2 ದಿನಗಳ ಬೆಂಗಳೂರು ಭೇಟಿ ಸಾಕಷ್ಟು ರೀತಿಯಲ್ಲಿ ಅನುಕೂಲವಾಗಿದೆ ಎಂದರು. ಇದಕ್ಕೂ ಮುನ್ನ ಉಪಮುಖ್ಯಮಂತ್ರಿ ಜಗದೀಪ್ ಸಿಂಗ್ ಡಿಯೋ ಅವರು ಕಾಲೇಜಿನಲ್ಲಿ ಶೈಕ್ಷಣಿಕ ನಾವೀನ್ಯತೆ, ಭವಿಷ್ಯದ ತಂತ್ರಜ್ಞಾನ, ಜಾಗತಿಕ ಸಹಭಾಗಿತ್ವ ಕುರಿತು ಚರ್ಚಿಸಿದರು. ಜಾಗತಿಕ ಶೈಕ್ಷಣಿಕ ಸಹಕಾರ, ನವೋದ್ಯಮ ಕ್ಷೇತ್ರದ ಬೆಳವಣಿಗೆ, ಭವಿಷ್ಯದ ಶಿಕ್ಷಣವನ್ನು ಬಲಪಡಿಸುವ ದಿಕ್ಕಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಮಾಲೋಚನೆ ನಡೆಸಿದರು. ಸಾಯಿರಾಮ್ ಶಿಕ್ಷಣ ಸಂಸ್ಥೆಗಳ ಗುಂಪಿನ ಅಧ್ಯಕ್ಷ ಹಾಗೂ ಸಿಇಒ ಡಾಕ್ಟರ್ ಸಾಯಿ ಪ್ರಕಾಶ್ ಲಿಯೋ ಅವರು ಮಾತನಾಡಿ, ಪೆನ್ನಾಂಗ್ ಕಳೆದ 50 ವರ್ಷಗಳಲ್ಲಿ ವ್ಯಾಪಕವಾಗಿ ಬೆಳವಣಿಗೆ ಸಾಧಿಸಿದೆ. ಹೀಗಾಗಿ ನಾವು ಶೈಕ್ಷಣಿಕ ಪಾಲುದಾರಿಕೆಯನ್ನು ಬಯಸಿದ್ದೇವೆ. ನಾವು ತಮಿಳುನಾಡಿನಲ್ಲಿರುವ ಐಸಿಟಿ ಅಕಾಡೆಮಿ ಜೊತೆ ಸಹಭಾಗಿತ್ವದಿಂದ ಕೆಲಸ ಮಾಡುತ್ತಿದ್ದೇವೆ. ಇದು ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಪೂರಕವಾಗಿದೆ ಎಂದರು. ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಷಡಾಕ್ಷರಪ್ಪ ಮಾತನಾಡಿ, ಸೆಮಿಕಂಡಕ್ಟರ್ ವಲಯದಲ್ಲಿ ಪೆನ್ನಾಂಗ್ ಉತ್ತಮ ಪ್ರಗತಿ ಸಾಧಿಸಿದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ತಯಾರಿಸಿರುವ ಯೋಜನೆಗಳ ಬಗ್ಗೆ ಪೆನ್ನಾಂಗ್ ನಿಯೋಗ ಮೆಚ್ಚುಗೆ ವ್ಯಕ್ತಪಡಿಸಿದೆ ಎಂದರು. ಸಂಸ್ಥೆಯ ಸಿಒಒ ಡಾಕ್ಟರ್ ಅರುಣ್ ಕುಮಾರ್ ರಾಜೇಂದ್ರನ್, ನಾವೀನ್ಯತೆ ವಿಭಾಗದ ಡೀನ್ ಡಾಕ್ಟರ್ ರೆನೆ ರಾಬಿನ್, ಡಿಇಒ ಬಿವೈ ಜಗದೀಶ್, ಸಿಬಿಒ ಸತೀಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. Excited to see the younger generation with their projects that have, I understand, achieved national awards. That is something that is very, impressive. And of course, for us in Penang, we are here to have a collaboration with India. And I've already seen the Deputy Chief Minister, my counterpart here in Bangalore, yesterday. And today I've seen the IT Minister and also the Science and Technology Minister. And we want to see how we can have a rapport, a collaboration amongst each other. And one of the ways, Sairam met me in Penang just a few months ago. And that's the reason why I landed here on their campus, because we are trying to see whether there can be some form of collaboration as well in terms of human talent development, because that is extremely important. When you talk about science and technology and you see how our future generation, you can see their projects here. But the question is, when we talk about the future generation, we are also talking about in Penang, for us, when we talk about science and technology, we have come so far
It is not just high tech now, we are talking about deep tech. So that also entails deep learning, and that therefore, we can learn a lot from a campus like this in terms of nurturing the future generation to become that talent that we require. Like for us in Penang, we require the talent in a big number, and I think that's why we will definitely have a working relationship with Sairam. Great honor for Sairam to have the man himself here, and thanks for the offer, sir. Today, the boundaries are getting lost. We need to collaborate, and we have to make this world better for everyone. And Penang has done something phenomenal in the last 50 years. The technology what they have developed and the expertise what they have created for the people. I was really impressed with their knowledge capacity what they have built. And thanks to sir, it's the human resource development of Penang. They have a special skill development cell, and I can say that it's the world's best skill development cell in the. I have visited many countries, I have visited many places. They are doing what the industry needs. So the skill development, what they are giving, it's not industry ready, it's what industry needs. So they have, we will be trying to collaborate, and we are already in discussion. Thanks for coming all the way to Sairam campus, sir. It's a great honor. I thank all the people who made this possible. We connected through ICT Academy. So ICT Academy is one in Tamil Nadu which has been doing a great job. So we like to have your syllabus and curriculum, and let us make this happen, and together let's build a better world. Thank you. ಹೆಸರು ಡಾಕ್ಟರ್ ವಿ ಷಡಾಕ್ಷರಪ್ಪ, ಪ್ರಾಂಶುಪಾಲರು ಶ್ರೀ ಸಾಯಿರಾಮ್ ತಾಂತ್ರಿಕ ಮಹಾವಿದ್ಯಾಲಯ. ಇವತ್ತು ನಮ್ಮ ಸಾಯಿರಾಮ್ ತಾಂತ್ರಿಕ ಮಹಾವಿದ್ಯಾಲಯದ ಸುದಿನ ಅಂತಲೇ ಹೇಳಬೇಕಂತ ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮ ಇವತ್ತು ಕ್ಯಾಂಪಸ್ಸಿಗೆ ಮಲೇಷ್ಯಾದಿಂದ ಪೆನಾಗ್ ಅಂತ ಒಂದು ಸ್ಟೇಟಿನ ಡೆಪ್ಯೂಟಿ ಚೀಫ್ ಮಿನಿಸ್ಟರು ನಮ್ಮ ಕಾಲೇಜಿಗೆ ಬಂದು ನಮ್ಮ ಮಕ್ಕಳು ಮಾಡ್ತಕ್ಕಂಥ ಎಲ್ಲ ಪ್ರಾಜೆಕ್ಟ್ಗಳನ್ನು ನೋಡಿಬಿಟ್ಟು, ನಿಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಪೆನಾಂಗ್ ಸ್ಟೇಟ್ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಸಾಕಷ್ಟು ಬೆಳವಣಿಗೆ ಸಾಧಿಸಿದೆ. GDPನಲ್ಲಿ ಉತ್ತಮವಾದ ಅಭಿವೃದ್ಧಿಯನ್ನು ಅವರು ಮಲೇಷ್ಯಾ ಕಂಟ್ರಿಗೆ ತಂದಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಮೊನ್ನೆ ರೀಸೆಂಟಾಗಿ ಮಲೇಷ್ಯಾಗೆ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಚೇರ್ಮನ್ನು ಮತ್ತು ಚೀಫ್ ಆಪರೇಟಿಂಗ್ ಆಫೀಸರ್ ಡಾಕ್ಟರ್ ಅರುಣ್ ಕುಮಾರ್ ಅವರು ಮಲೇಷ್ಯಾಗೆ ವಿಸಿಟ್ ಕೊಟ್ಟಿದ್ದಾಗ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಜಗದೀಪ್ ಸಿಂಗ್ ಡಿ ಅವರನ್ನ ಇನ್ವೈಟ್ ಮಾಡಿದರು ನಮ್ಮ ಕ್ಯಾಂಪಸ್ಸಿಗೆ ಬೆಂಗಳೂರು ಬರಲಿಕ್ಕೆ. ಇದು ಒಂದು ಉನ್ನತವಾದ ಒಂದು ಅನುಭವ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮ ಮಕ್ಕಳು ಒಡಂಬಡಿಕೆ ಇವತ್ತು ಮಾಡ್ತಾಯಿಲ್ಲ, ಯಾಕಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಆಲ್ರೆಡಿ ಇನಿಷಿಯೇಟಿವ್ ತೊಗೊಂಡಿದೆ. ಈಗ ಸದ್ಯಕ್ಕೆ ಏನಂದರೆ ನಮ್ಮ ಮಕ್ಕಳಿಗೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ನಲ್ಲಿ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಲಾಟ್ ಆಫ್ ಪ್ಲೇಸ್ಮೆಂಟು ಎಲ್ಲ ಒಂದು ಹೆಲ್ಪ್ ಆಗುತ್ತೆ ಅಂಥೇಳಿ ಅವ್ರನ್ನ ನಾವು ಇಲ್ಲಿ ಕಾಲೇಜಿಗೆ ಇನ್ವೈಟ್ ಮಾಡಿ ನಮ್ಮ ಮಕ್ಕಳ ಒಂದು ಪ್ರಾಜೆಕ್ಟ್ಸ್ ಎಲ್ಲ ಶೋಕೇಸ್ ಮಾಡಿದ್ದೀವಿ. ಇದು ನೆಕ್ಸ್ಟು ಬೆಳವಣಿಗೆಯನ್ನು ಮಾಡೋಣ ಅಂತೇಳಿ ಧನ್ಯವಾದಗಳೆಲ್ಲರಿಗೂ.